27ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಎಸಿ ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಕಂಸ ಎಸಿಯ ಉದ್ದ ಹಾಗೆ ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಕೋನ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ AO ಮತ್ತು OCಗಳೇನು? ಈ ಒಂದು ವೃತ್ತದ ತ್ರಿಜ್ಯಗಳು. ಸೊ ಅದನ್ನ 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕಂಸದ ಉದ್ದ ಅಂದ್ರೆ ಈ AC ಅನ್ನ ಕಂಡುಹಿಡಿಬೇಕು. ಅದೇ ರೀತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ನೋಡಿ, ಇಲ್ಲಿ AOC ಇವುಗಳೇನಾಯ್ತು? ತ್ರಿಜ್ಯಾಂತರ ಖಂಡ. ನೋಡಿ, ನಿಮ್ಗೆ ಇಲ್ಲಿ ವೃತ್ತ ಖಂಡ ಮತ್ತು ತ್ರಿಜ್ಯಾಂತರ ಖಂಡಗಳನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ನೋಡಿ, AOB ಮತ್ತು C ಅಂತ ಇಟ್ಕೊಂಡ್ರೆ, ಸೊ ನೋಡಿ ಇಲ್ಲಿ AOBC ಈ ಪೂರ್ಣ ಭಾಗವನ್ನ ಅಂದ್ರೆ ತ್ರಿಜ್ಯಗಳಿಂದ ಆವೃತವಾದ ಭಾಗಗಳು. ಸೊ ಇವುಗಳನ್ನ ಏನಂತ ಹೇಳ್ತೇವೆ ನಾವು? ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಸೊ ಇಲ್ಲಿ ABC, ಸೊ ಈ ಭಾಗಗಳಿದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೇವೆ? ವೃತ್ತ ಖಂಡ ಅಂತ ಹೇಳ್ತೇವೆ. ಸೊ ತ್ರಿಜ್ಯಗಳಿಂದ ಆವೃತವಾದ ಭಾಗಗಳನ್ನ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಿ, AOC ಅಂದ್ರೆ ಏನಾಯ್ತು? ಇದು ತ್ರಿಜ್ಯಾಂತರ ಖಂಡ. ಸೊ ಇದರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ನಾವು. ಸೊ ಮೊದಲನೇದಾಗಿ ಕೊಟ್ಟಿರುವ ಅಂಶಗಳನ್ನ ಬರ್ಕೊಳ್ಳೋಣ. ಸೊ ಇಲ್ಲಿ R ಅನ್ನ ಕೊಟ್ಟಿದ್ದಾರೆ. R ಬರೋಬ್ಬರಿ ಎಷ್ಟು ಹೇಳ್ತಾ ಇದ್ದಾರೆ? 21 ಸೆಂಟಿಮೀಟರ್. ಅದೇ ರೀತಿ ವೃತ್ತ ಕೇಂದ್ರದಲ್ಲಿ ಎಷ್ಟು ಕೋನವನ್ನು ಉಂಟು ಮಾಡ್ತಾ ಇದೆ? 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಕೋನ AOC ಏನಾಗತ್ತೆ? 60 ಡಿಗ್ರಿ ಆಗತ್ತೆ. ಸೊ ಈಗ ಮೊದಲನೇದಾಗಿ ಕಂಸದ ಉದ್ದವನ್ನ ಕಂಡುಹಿಡಿಯೋದು. ಸೊ ಈಗ ಕಂಸದ ಉದ್ದದ ಸೂತ್ರ. ಸೊ ಕಂಸದ ಉದ್ದ ಬರೋಬ್ಬರಿ ಏನಾಗತ್ತೆ? ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು 2πr. ಸೊ ಇಲ್ಲಿ ಥೀಟಾ ಎಷ್ಟು? 60 ಡಿಗ್ರಿ ಭಾಗಿಲೆ 360 ಡಿಗ್ರಿ ಗುಣಿಸು 2 ಗುಣಿಸು 22/7 ಗುಣಿಸು r ಎಷ್ಟಿದೆ? 21 ಅಲ್ವಾ? ಸೊ ಇದೇನಾಗತ್ತೆ ನೋಡಿ, 0ಗೆ 0 ಕ್ಯಾನ್ಸಲ್ ಆಯ್ತು. r ಬಂದ್ಲೆ 6, r 36. ಸೊ ಇಲ್ಲಿ ಏನಾಗುತ್ತೆ? 2 ಬಂದ್ಲೆ 2, 2 3 6. ಸೊ ಅದೇ ರೀತಿ 3 1 3, 3 7 21, 7 1 7, 7 1 7. ಅಂಶದಿಂದ ಛೇದಕ್ಕೆ, ಛೇದದಿಂದ ಅಂಶ. ಸೊ ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಉಳಿದಿರೋದೇನು? 22 ಅಲ್ವಾ? ಸೊ ಹಾಗಾದ್ರೆ 22 ಸೆಂಟಿಮೀಟರ್. ಸೊ ಇದೇನಾಯ್ತು? ಕಂಸದ ಉದ್ದ. ಕಂಸದ ಉದ್ದ ಬರೋಬ್ಬರಿ ಏನಾಯ್ತು? 22 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದು ಮಾಡಿದ್ವಿ, ಯಾವುದು? ಕಂಸದ ಉದ್ದ AC ಎಷ್ಟು ಬರ್ತಾ ಇದೆ? 22 ಸೆಂಟಿಮೀಟರ್. ಸೊ ಎರಡನೇದು ಏನ್ ಹೇಳುತ್ತೆ? ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತೀನಿ. ಇಲ್ಲಿ ನೋಡಿ, OACಯ ವಿಸ್ತೀರ್ಣ. ಸೊ ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣ AOCಯ ವಿಸ್ತೀರ್ಣ ಬರೋಬ್ಬರಿ ಏನ್ ಹೇಳುತ್ತೆ? ಥೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು πr² ಅಂತ. ಸೊ ಇಲ್ಲಿ ಥೀಟಾ ಎಷ್ಟಿದೆ? 60 ಡಿಗ್ರಿ ಇದೆ. ಭಾಗಿಲೆ 360 ಡಿಗ್ರಿ ಗುಣಿಸು 22/7 ಗುಣಿಸು r² ಅಂದ್ರೆ r ಎಷ್ಟಿದೆ? 21. ಸೊ ತ್ರಿಜ್ಯ ಎಷ್ಟಿದೆ? 21 ಇದೆ. ಸೊ ಇದೇನಾಗುತ್ತೆ? 0ಗೆ 0 ಕ್ಯಾನ್ಸಲ್ ಆಗುತ್ತೆ. r ಬಂದ್ಲೆ 6, r 36. ಸೊ ಇಲ್ಲಿ ಏನಾಯ್ತು? 2 3 6, 2 11 22. ಸೊ 3 1 3, 3 7 21. ಸೊ 7 1 7, 7 1 7. ಸೊ ಎಷ್ಟು ಬರ್ತಾ ಇದೆ? 21 ಗುಣಿಸು 11. 21 ಗುಣಿಸು 11 ಬರುತ್ತೆ. ಸೊ 11 1 11, 11 2 22, 1 23 ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಏನ್ ಬಂತು? ಈ ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣ ಎಷ್ಟಾಗ್ತಾ ಇದೆ? 231 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಯಾವಾಗ್ಲೂ ಈ ಯೂನಿಟ್ ಅನ್ನ ಬರೆಯೋದು ಯಾವಾಗ್ಲೂ ಮಿಸ್ ಮಾಡ್ಬೇಡಿ, ಆಯ್ತಾ?